ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಮಾಡ್ತಿದ್ದೀನಿ ಪಲಾವ್. ಏನಪ್ಪ ಸ್ಪೆಷಲಿ ಪಲಾವಲ್ಲಿ ಅಂತ ನೀವು ನೋಡೋದಾದರೆ ಇದು ಸೇಮ್ ಹೋಟೆಲ್ ಸ್ಟೈಲಲ್ಲಿರುತ್ತೆ ಆ್ಯಂಡ್ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ವಿಡಿಯೋ ತಡ ಮಾಡೋದು ಬೇಡ, ಅದು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಫಸ್ಟ್ ಪಲಾವ್ ಮಾಡಬೇಕಂತಾರೆ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಬಿಡೋಣ. ಸೊ ಮಸಾಲಾಗೆ ನಾನು ಹಾಕ್ತಿದ್ದೀನಿ ಒಂದು 3 ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಶುಂಠಿ, 10 to 12 ಗ್ರೀನ್ ಚಿಲ್ಲೀಸು ನಿಮ್ಮ ಖಾರದ ಪ್ರಕಾರ ನೀವು ಹಾಕೊಬೋದು. ಆ್ಯಂಡ್ ನೆಕ್ಸ್ಟ್ ಹಾಕ್ತಿದ್ದೀನಿ ಸ್ಟಾರ್ ಅನೀಸ್. ಹೌದು, ಇದು ಕೆಲವು ಜನ ಹಾಕೋತಾರೆ, ಕೆಲವು ಜನ ಹಾಕೊಳ್ಳೋದಿಲ್ಲ. ಬಟ್ ಹಾಕ್ಕೊಳ್ದಿದ್ದವ್ರಿಗೆ ಹೇಳ್ತೀನಿ, ಇದು ನಿಮ್ಮ ಪಲಾವ್ಗೆ ಒಳ್ಳೆ ಟೇಸ್ಟ್ ಆ್ಯಂಡ್ ಒಳ್ಳೆ ಸ್ಮೆಲ್ ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ಮಿಸ್ ಮಾಡಬೇಡಿ. ಸ್ಟಾರ್ ಅನೀಸ್ ಹಾಕಾದ್ಮೇಲೆ ನೆಕ್ಸ್ಟ್ ಹಾಕೋತಿದ್ದೀನಿ ಚಕ್ಕೆ ಆ್ಯಂಡ್ ಲವಂಗ ಹಾಕಾದ್ಮೇಲೆ ಸ್ವಲ್ಪ ನೆಕ್ಸ್ಟ್ ಧನಿಯಾ ಕಾಳುಗಳು ಹಾಕೋತಿದ್ದೀನಿ ಆ್ಯಂಡ್ ಸ್ವಲ್ಪ ಸೋಂಪು. ಸೊ ಇಷ್ಟು ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಎಷ್ಟು ಫ್ರೈ ಮಾಡ್ಕೊತೀರೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಏಲಕ್ಕಿ ಸಹ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾರು ಸ್ಟಾರ್ ಅನೀಸ್ ಫ್ಲೇವರ್ ಇಷ್ಟ ಆಗೋದಿಲ್ಲೋ ಅವ್ರು ಸ್ಕಿಪ್ ಸಹ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಪುದೀನ ಆ್ಯಂಡ್ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಸೊಪ್ಪೆಲ್ಲ ಸ್ವಲ್ಪ ಶ್ರಿಂಕ್ ಆದಮೇಲೆ ನಾವು ಇದನ್ನು ಹಾರಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಅದು ಹಾರೋ ಅಷ್ಟರಲ್ಲಿ ಇಲ್ಲಿ ನಾವು ನೆಕ್ಸ್ಟ್ ಪ್ಯಾನಿಗೆ ಸ್ವಲ್ಪ ಆಯಿಲ್ ಆ್ಯಂಡ್ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಹೌದು, ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಪಲಾವ್ಗೆ. ತುಪ್ಪ ಹಾಕೊಂಡ್ಮೇಲೆ ನೆಕ್ಸ್ಟ್ ಅಗೇನ್ ಒಗ್ಗರಣೆ ಐಟಮ್ಸು ಲೈಕ್ ಚಕ್ಕೆ, ಲವಂಗ, ಸ್ಟಾರ್ ಅನೀಸ್, ಪಲಾವ್ ಎಲೆ ಇಷ್ಟನ್ನು ಹೋಗುತ್ತೆ. ಸ್ವಲ್ಪ ಸೋಂಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸಹ. ಆ್ಯಂಡ್ ಮರಾಠಿ ಮೊಗ್ಗು ಸಹ ಹಾಕ್ಕೊಳ್ಳೋಣ 2. ಇಲ್ಲ ಅಂತಂದರೆ ನೀವು ಆಪ್ಷನಲ್ ಇದರಲ್ಲಿ ಕೆಲವೊಂದು ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ನಾರ್ಮಲಾಗಿ ಒಗ್ಗರಣೆಗೆ ಬೇ ಲೀಫ್ ಹಾಕ್ಕೊತೀವಿ, ಸ್ವಲ್ಪ ಸೋಂಪು, ಸ್ಟಾರ್ ಅನೀಸ್ ಹಾಕ್ಕೊಂಡು ಮಾಡ್ಕೊಳ್ಬೋದು ಚಕ್ಕೆ ಲವಂಗ ಹಾಕಿ. ಸೊ ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಆಯಿಲಿಗೆ ಆನಿಯನ್ ಹಾಕೋ ಮುಂಚೆ ಪುದೀನ ಹಾಕೋಣ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಆಯಿಲಲ್ಲಿ ಫ್ರೈ ಆದಷ್ಟು. ಸೊ ಚೆನ್ನಾಗಿ ನಾವು ಆಯಿಲಲ್ಲಿ ಪುದೀನ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ಹಾಕೋತಿದ್ದೀವಿ ಆನಿಯನ್. ನೀವು ಏನೇ ಪಲಾವ್ ಐಟಮ್ ಮಾಡಬೇಕಂತಂದ್ರೂ, ಪಲಾವ್, ಟೊಮೆಟೊ ಬಾತ್, ಎನಿಥಿಂಗ್ ನೀವು ಏನು ಮಾಡಬೇಕಂತಂದು ಬಿರಿಯಾನಿ ಏನೇ ಮಾಡಬೇಕಂದ್ರೂ ಅದನ್ನ ನೀವು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಆನಿಯನ್ ಒಂದು 5 to 6 minutes ನಾನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಟೊಮ್ಯಾಟೋಸ್ ಹಾಕೋತಿದ್ದೀನಿ. ಟೊಮ್ಯಾಟೋಸ್ ನಾನಿಲ್ಲಿ 2 ಹಾಕೋತಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು 1 ರೌಂಡ್ ವಿಪ್ ಮಾಡ್ಕೊತಿದ್ದೀನಿ. ಆಮೇಲೆ ಆವಾಗಲೇ ನಾವು ಆಯಿಲಲ್ಲಿ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಐಟಮ್ಸ್ ಅದನ್ನು ಆ್ಯಡ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಸೊ ಮಸಾಲ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಇದು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ವೆಜಿಟೇಬಲ್ಸ್ ನಿಮ್ಮ ಚಾಯ್ಸ್. ನಾನಿಲ್ಲಿ ಕ್ಯಾರೆಟ್, ಪೊಟ್ಯಾಟೊ, ಪೀಸ್ ಮತ್ತು ನೌಕಲ್ ಅಂತ ಏನು ಹೇಳ್ತಾರೆ, ಮತ್ತು ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಬ್ಬರು ಪಲಾವಲ್ಲಿ ಪೊಟ್ಯಾಟೊ ಪ್ರಿಫರ್ ಮಾಡೋದಿಲ್ಲ, ಸೊ ನೀವು ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಆವಾಗ ಏನಕ್ಕೆ 2 ಟೊಮ್ಯಾಟೋಸ್ ಹಾಕಿದ್ದೀನಿ ಅಂತಂದರೆ ನಾವಿಲ್ಲಿ ಸ್ವಲ್ಪ ಕರ್ಡ್ ಆ್ಯಂಡ್ ಲೆಮನ್ ಹಾಕೋತಿದ್ದೀವಿ. ಸೊ ಹುಳಿ ಜಾಸ್ತಿ ಆಗಬಾರ್ದು ಅನ್ನೋ ರೀಸನ್ಗೆ ನಾವು ಬರೀ 2 ಟೊಮ್ಯಾಟೋಸ್ ಹಾಕ್ಕೊತಿದ್ದು. ಸೊ ಮೊಸರು ಆ್ಯಂಡ್ ಲೆಮನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು, ಸೊ ದಟ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಅಲ್ಲೇ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನಾವು ನೆಕ್ಸ್ಟ್ ಏನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ಅದ್ರದ್ದು ಅರೋಮಾ ಅಂತೂ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಆ ಮಸಾಲದು ಫ್ಲೇವರ್. ನಿಮಗೆ ನೀವು ಹಾಕಿದ ತಕ್ಷಣ ಗೊತ್ತಾಗುತ್ತೆ. ಸೊ ಸ್ವಲ್ಪ ವಾಟ್ರೆಲ್ಲ ಆ್ಯಡ್ ಮಾಡಿಕೊಂಡು ನೀವು ಆ ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ರೌಂಡ್ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ಅಕ್ಕಿ ಹಾಕ್ಕೊಳ್ಬೋದು. ನೀವು ನೆನೆಸಿ ಬೇಕಾದರೂ ಹಾಕ್ಕೊಬೋದು ಅಕ್ಕಿನ ಬೇಗ ಆಗಬೇಕಂತಂದರೆ. ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ಬೋದು. ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ನುಚ್ಚಕ್ಕಿ ಅಂತ ಹೇಳ್ತಾರಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ಅದಿಷ್ಟ ಆಗುತ್ತೆ ಅಂತ ನಾನು ಅದನ್ನು ಹಾಕ್ತಿದ್ದೀನಿ. ನೀವು ನಾರ್ಮಲ್ ಬಾಸುಮತಿ ರೈಸ್ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ನಾರ್ಮಲ್ ರೈಸ್, ಸೋನಾ ಮಸೂರಿ ಹಾಕ್ಕೊಬೋದು. ಇಟ್ ಈಸ್ ಅಪ್ ಟು ಯು. ಸೊ ನೋಡ್ತಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ನಾನು ಅಕ್ಕಿನ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕ್ತಿದ್ದೀನಿ. ಆ್ಯಂಡ್ ನೋಡ್ತಿದ್ರೆ ನುಚ್ಚಕ್ಕಿ ಆಗಿರೋದ್ರಿಂದ ಇದು ನನಗೆ 1 ವಿಷಿಲ್ಗೆ ಸಾಕಾಗುತ್ತೆ. ನೀವು ಬೇಕಾದರೆ ನಾರ್ಮಲ್ ರೈಸ್ ಹಾಕಿದ್ರೆ 2 ವಿಷಿಲ್ಸ್ಗೆ ಪಲಾವ್ ರೆಡಿ ಆಗಿರುತ್ತೆ. ಅಕ್ಕಿನ ಹಾಕಿದ್ಮೇಲೂ ಅಷ್ಟೇ ನೀವು ಇಮಿಡಿಯೇಟಾಗಿ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಅದೊಂದು ಸ್ವಲ್ಪ ಅದರಲ್ಲೇ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದರೆ ಆ್ಯಂಡ್ ಅದರಲ್ಲೇ ಬಾಯ್ಲ್ ಬಂದರೆ ಬೇಗ ಸಹ ಆಗುತ್ತೆ ಆ್ಯಂಡ್ ಟೇಸ್ಟ್ ಸಹ ಜಾಸ್ತಿ ಆಗುತ್ತೆ. ನಾನಿಲ್ಲಿ 2 ಗ್ಲಾಸಸ್ ಆಫ್ ವಾಟರ್ಗೆ ಇಮಿಡಿಯೇಟಾಗಿ ನಾನು ಅಕ್ಕಿನ ಡೈರೆಕ್ಟ್ ವಾಶ್ ಮಾಡಿ ಹಾಕಿರೋದ್ರಿಂದ
4 ಗ್ಲಾಸಸ್ ಆಫ್ ವಾಟರ್ ಹಾಕ್ತಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ವಾಟರ್ ಹಾಕ್ತಿದ್ದೀನಿ. ನೀವು ಇನ್ ಕೇಸ್ ಅಕ್ಕಿನ ನೆನೆಸಿ ಮಾಡಿದ್ರೆ ನೀವು 2 ಗ್ಲಾಸಸ್ ಆಫ್ ಅಕ್ಕಿ ಹಾಕಿದರೆ 3 ಗ್ಲಾಸಸ್ ಆಫ್ ವಾಟರ್ ಸಾಕಾಗುತ್ತೆ. ಸ್ವಲ್ಪ ಕಮ್ಮಿ ಹಾಕಬೇಕು, ಬಿಕಾಸ್ ಅಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ಕಮ್ಮಿ ಹಾಕಬೇಕಾಗುತ್ತೆ. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ 4 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ಬಾಯ್ಲ್ ಆದಮೇಲೆ ನೀವು ಚೆಕ್ ಮಾಡ್ಕೊಬೋದು, ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ನೀವು ಇದು ನುಚ್ಚಕ್ಕಿ ಆಗಿರೋದ್ರಿಂದ ನನಗೆ 1 ವಿಷಲ್ ಸಾಕಾಗುತ್ತೆ. ಸಿಕ್ಕಾಪಡೆ ಇದ್ರದ್ದು ಸ್ಮೆಲ್ ಅಂತೂ, ಪಲಾವ್ದು ಸ್ಮೆಲ್ಲು ನೀವು ಮಾರ್ನಿಂಗ್ ಮಾಡಿಟ್ರೆ ನೈಟ್ವರೆಗೂ ಆ ಫ್ಲೇವರ್ ಹಾಗೆ ಇರುತ್ತೆ ಪಲಾವಲ್ಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾರ್ಮಲಾಗಿ ರೆಗ್ಯುಲರ್ ಅದು ಮಾಡೋಕ್ಕಿಂತ ಇದರಲ್ಲಿ ಒಂದು ಎಕ್ಸ್ಟ್ರಾ ಅಂತಂದರೆ ಸ್ಟಾರ್ ಅನೀಸ್ನ ನಾವು ಏನು ಮಸಾಲ ಅದಕ್ಕೆ ಗ್ರೈಂಡ್ ಮಾಡ್ಕೊತೀವಿ ಅದೊಂದು ಹಾಕ್ತಿದ್ದೀವಿ ಅಷ್ಟೇ. ಸೊ ಇವಾಗ 1 ವಿಷಲ್ ಆಗಿದೆ ನೋಡ್ತಿದ್ದೀರಾ. ಸ್ಮೆಲ್ ಅದ್ರದ್ದು ಫ್ಲೇವರ್ ಅರೋಮಾ ಅಂತೂ ಪಲಾವ್ದು ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಆಗಿದೆ, ನಾನು ಒಂದೇ ವಿಷಲ್ ಮಾಡಿಸಿರೋದು.